ನಂದಿವಾಗ ಒಂದು ಸೆಗ್ಮೆಂಟ್ ಇದೆ ವೇರ್ ಯು ಗೈಸ್ ಸ್ವಲ್ಪ ಆ್ಯಕ್ಟಿಂಗ್ ಮಾಡಬೇಕಿರುತ್ತೆ. ಓಕೆ ಆ್ಯಂಡ್ ಆಲ್ಸೋ ಐ ಆಮ್ ಚೇಂಜಿಂಗ್ ಯುವರ್ ರೋಲ್ಸ್. ಸೊ ಯು ವಿಲ್ ಬಿ ಸುಧೀರ್ ಆ್ಯಂಡ್ ಯು ವಿಲ್ ಬಿ ಅರ್ಚನಾ. ಓಕೆ. So you will be the general physician that he is, and you will be Archana, the pediatrician. Okay. So one ಯಾರು ಏನಾಗ್ತೀರಾ ಫಸ್ಟ್ ಅದು ಹೇಳಿ. ಫಸ್ಟ್ ನೀವು ಸುಧೀರ್ ಆಗ್ತೀರಾ ಇಲ್ಲ ನೀವು ಅರ್ಚನಾ ಆಗ್ತೀರಾ? He is a good an actor, so it would be good if he starts as Archana. Okay, ಅರ್ಚನಾ ಆಗ್ತಾರೆ. Okay, fine. So ಸುಧೀರ್ ನೀವು pediatrician, ಅರ್ಚನಾ will be a child, and I am the parent ಅಂತ ಹೇಳೋಣ. ಓಕೆ. ಸೊ ವಿ ಕಮ್ ಟು ಯುವರ್ ಕ್ಲಿನಿಕ್ ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ ಮಿಡ್ ನೈಟ್ ಆ್ಯಂಡ್ ಐ ಆಮ್ ಒನ್ ರೆಸ್ಟ್ಲೆಸ್ anxious parent and she is also one stubborn child that I have. So how will you react? ಸರ್ ನನ್ನ ಮಗಳಿಗೆ ನಿನ್ನೆಯಿಂದ ಕೆಮ್ತಾನೇ ಇದ್ದಾಳೆ ಸರ್, ಇನ್ನೂ ಕೆಮ್ತಾನೇ ಇದ್ದಾಳೆ ಸರ್, ಏನು ಮಾಡಬೇಕು ಸರ್? ಪರವಾಗಿಲ್ಲ ಮ್ಯಾಮ್, ಏನಾಗಲ್ಲ. ಸರ್ ಟೆಸ್ಟ್ ಮಾಡ್ತೀರಾ ಸರ್? ಅಲ್ಲ, ನೀವು ಸ್ವಲ್ಪ ಡೀಟೇಲ್ ಆಗಿ ಏನಾಗ್ತಿದೆ ಕೊಡ್ತೀರಾ ಸರ್? ಒಂದು ನಿಮಿಷ ಅಮ್ಮ, ಸ್ವಲ್ಪ ಡೀಟೇಲ್ ಆಗಿ ಏನಾಯ್ತು ಅಂತ ಹೇಳ್ಕೊಟ್ರೆ. ಸರ್ ಏನ್ ಮಾಡ್ಬೇಕು ಹೇಳಿ, ಅವಳು ಕೆಮ್ತಾನೆ ಇದ್ದಾಳೆ. ಏಯ್ ಕೆಮ್ಮು ಇವಾಗ ಯಾಕೆ ಬರ್ತಿಲ್ವಾ ಕೆಮ್ಮು? ಮಮ್ಮ ಬಾ ಮನೆಗೆ ಹೋಗೋಣ. ಇರು ಕೆಮ್ಮು ಬರ್ತಿಲ್ವಾ? ಕೆಮ್ಮಾಗ್ತಿದ್ಯಾ? ಕೆಮ್ಮು ಬರ್ತಿದ್ಯಾ? ಕೆಮ್ಮು ಬರ್ತಿದ್ಯಾ ಇಲ್ಲ ಸ್ಕೂಲ್ ಮಿಸ್ ಮಾಡಕ್ ಮಾಡ್ತಿದ್ಯಾ ಹೇಳು. ಅಲ್ಲ ಅಂದ್ರೆ ಜ್ವರ ಏನಾದ್ರು ಅನಿಸ್ತಿದ್ಯಾ? ಜ್ವರ ಇದೆಯಾ ಮಗುಗೆ? ಜ್ವರ ಏನು ಇಲ್ಲ ಸರ್, ಕೆಮ್ತಾನೆ ಇದ್ದಾಳೆ. ನೋಡಿ ನಿಂತ್ಬಿಡ್ತು ನಿಮ್ಮನ್ನ ನೋಡಿದ ತಕ್ಷಣ. ಇದೇನ್ ಸರ್ ಇದು, ನಾಟಕದ ಕೆಮ್ಮ ಇಲ್ಲ ನಿಜ ಕೆಮ್ಮ? ಹೇಳಿ ಸರ್, ಏನಾದ್ರೂ ಒಂದ್ ಹೇಳಿ ಪ್ಲೀಸ್. ಒಂದ್ ನಿಮಿಷ. ನಿನ್ನೆ ರಾತ್ರಿಯಿಂದ ನಾನು ನಿದ್ದೆನೆ ಮಾಡಿಲ್ಲ ಸರ್, ನನ್ ಮಗಳು ಬರೀ ಕೆಮ್ತಾನೆ ಇದ್ದಾಳೆ. ಫಸ್ಟ್ ಏನಂದ್ರೆ ನೀವು ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಒಂದ್ಸಲ ಚೆಕ್ ಮಾಡಿ. ಇವಾಗ ಕೆಮ್ಮು ಬರ್ತಿಲ್ವಾ ನಿನ್ಗೆ? ಸ್ವಲ್ಪ ಹೇಳಿ. ಕೆಮ್ಮು ಬರ್ತಾ ಇದೆಯಾ? ಸ್ಕೂಲಲ್ಲೂ ಕೆಮ್ಮು ಬರ್ತಿದ್ಯಾ ಅಥವಾ ಮನೇಲಿ ಮಾತ್ರ ಬರ್ತಿರೋದಾ? ಮನೆಯಲ್ಲಿ ಮಾತ್ರ ಬರ್ತಾ ಇದೆ. ಓಕೆ. ಜ್ವರ ಇದೆಯಾ? ಸರ್ ನೀವ್ ಹಿಂಗ್ ಕೇಳಿದ್ರೆ ಹೆಂಗ್ ಹೇಳ್ತಾಳೆ, ಅವ್ನ ತಲೆ ಮೇಲೆ ಹಾಕಿ ನಂತರ. ಅಲ್ಲ, ನೀವು ನಮಗೆ ನಮ್ಮ ವೇಯಲ್ಲಿ ಸ್ವಲ್ಪ ನೋಡಕ್ ಬಿಡಿ ಸರ್. ಅವಳು ನನ್ನ ಮಗಳು ಸರ್, ಅವಳು ಹಾಕ್ಬೋದು. ಈ ಎನಾಕ್ಷನ್ ಎಲ್ಲ ನಿಮಗೆ ಗೊತ್ತಾಗುತ್ತೆ ರೈಟ್ ಚಾಯ್ಸ್ ಆಫ್ ಇದು ಡಿಗ್ರಿ ಯಾರ್ದು ಕರೆಕ್ಟ್ ಇದೆ ಅಂತ. ಸೋ ಪೊಲೈಟ್ ಸುದ್ದಿ. ವಾವ್, ಎಷ್ಟೊಂದು ಪೇಷನ್ಸ್ ಇದೆ ಅವ್ರಿಗೆ. ಸೂಪರ್. ಸೊ ನೆಕ್ಸ್ಟ್ ವಿಲ್ ಬಿ ಯು and he will be the patient. So she is general physician and you are one impatient ಆಗಿರೋ patient. ನನಗೆ what restless, ನನಗೆ ಏನು ಮಾಡ್ತಿದ್ದೀನೋ ನನಗೆ ಗೊತ್ತಿಲ್ಲ ಆ ಥರದ ಪೇಷಂಟು. and you have come to meet him for the third time in a day. Action. ಸರ್, ಬೆಳಿಗ್ಗೆ ನಿಮ್ಮ ಹತ್ರ ಬಂದಿದ್ದೆ ಹೊಟ್ಟೆ ನೋವು ಅಂತ ಹೇಳಿ 2 ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳಿದ್ರಿ, ಬಟ್ ಆದರೂ ಏನೂ ಕಮ್ಮಿನೇ ಆಗ್ತಿಲ್ಲ ಸರ್. ಸ್ಕ್ಯಾನ್ ಏನಾದರೂ ಇದ್ರೆ ಹೇಳಿ, ಸ್ಕ್ಯಾನ್ ಮಾಡಿಸ್ಬೇಕಾ ಹೇಳಿ, CT ಸ್ಕ್ಯಾನು MRI ಏನಾದರೂ ಇದ್ರೆ ಹೇಳಿ. ಏನು ಹೇಳ್ತಾನೆ ಇಲ್ಲ ನೀವು. ಟ್ಯಾಬ್ಲೆಟ್ಸ್ ಬರೀ ಕೊಟ್ಟರೆ ಬೆಳಿಗ್ಗೆಯಿಂದ ಏನೂ ಕಮ್ಮಿನೇ ಅನ್ನಿಸ್ತಿಲ್ಲ ಸರ್. ಆಲ್ರೆಡಿ 2 ಸಲ ಬಂದಾಯ್ತು ನಾನು. ಆಯ್ತಾ? ಇವ್ರನ್ನ ನೋಡಿದ್ವೇನೋ ಬೆಳಗ್ಗೆ ನಾವು ಪೇಷಂಟ್ನ? ನೋಡಿದ್ರಿ ಸರ್, ನಿಮ್ಮ ಜೊತೆ ಇನ್ನೊಬ್ರು ಇದ್ರು. ಹೌದು ಸರ್, ನೋಡಿದ್ವಿ ಸರ್. ಇವರೇ ಇದ್ರು ನಿಮ್ಮ ಜೊತೆಗೆ. ಅವರು ಹೇಳಿದ್ರು ಸ್ಕ್ಯಾನ್ ಏನಾದರೂ ಬರ್ಕೊಡೋದಾ ಸರ್. ಇವನೇ ಸರ್. ಸರ್ ಹೇಳ್ತಿದ್ರು ಏನಾಗಿತ್ತು, ಹೊಟ್ಟೆ ನೋವು ಅಂತ ಬಂದಿದ್ದೆ. ನೀವು 2 ಟ್ಯಾಬ್ಲೆಟ್ ಕೊಟ್ರಿ. ನಾನು ಅವಾಗಲೂ ಕೇಳಿದ್ರೆ ಏನಾದರೂ ಸ್ಕ್ಯಾನ್ ಮಾಡಬೇಕಾ ಸರ್ ಅಂತ ಹೇಳಿ. ಸರ್ ಮೂರನೇ ಸರಿ ಸರ್ ಬರ್ತಾ ಇರೋದು ಇವತ್ತು. ವೇಟ್ ಮಾಡಿ ಅಂತಾನೆ ಹೇಳ್ತಿದ್ದೀರಾ ಸರ್. ಸ್ಕ್ಯಾನ್ ಮಾಡಿಸಿ ಸರ್, ನನಗೆ ಏನೋ ತೊಂದರೆ ಇದೆ ಅನಿಸ್ತಿದೆ, ಏನೋ ಕ್ಯಾನ್ಸರ್ ಥರ ಇದೆ ಅಂತ ಫೀಲ್ ಆಗ್ತಿದೆ ನನಗೆ. ನಿಮಗೆ ತೊಂದರೆ ಇರೋದು ಬಾಡಿನಲ್ಲ ಇಲ್ಲ ಮನೆನಲ್ಲ? ಕರೆಕ್ಟಾಗಿ ಹೇಳಿ. ಬಾಡಿನಲ್ಲೇ ಇರೋದು ಸರ್. ಡೈಜೆಷನ್ ಆಗ್ತಿಲ್ಲ, ಏನ್ ತಿಂದ್ರು ಪ್ರಾಬ್ಲಮ್, ತಿಂದೇ ಇದ್ರು ಪ್ರಾಬ್ಲಮ್ ಯಾಕೋ ಪದೇ ಬರ್ತಾ ಇದಾರೆ ಕಣೋ. ಒಂದ್ಸಲ ಡೀಟೇಲ್ ಆಗಿ ಫ್ಯಾಮಿಲಿ ಹಿಸ್ಟ್ರಿ ಕೇಳು, ಏನಾಗ್ತಾ ಇದೆ. ಏನು ಇಲ್ಲ ಸರ್, ನಿನ್ನೆ ಪಾನಿಪುರಿ ತಿಂದಿದ್ರಂತೆ ಸರ್, ಅಷ್ಟೇ. ಪಾನಿಪುರಿ ಬರೀ 2 ಪಾನಿಪುರಿ ತಿಂದಿದ್ದು ಸರ್, ಅಷ್ಟಕ್ಕೇನೆ ಹೊಟ್ಟೆ ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಮೋಷನ್ ಸರಿಯಾಗಿ ಆಗ್ತಿಲ್ಲ. ಕಳ್ಸಿ ಸರ್ ಮನೆಗೆ, 3ನೇ ಸರಿ ಸ್ಕ್ಯಾನ್ ಮಾಡಿಸಿ ಸರ್, ಸ್ಕ್ಯಾನ್ ಮಾಡಿಸಿ, ದಯವಿಟ್ಟು ಸ್ಕ್ಯಾನ್ ಮಾಡಿಸಿ. ಒಂದ್ ಕೆಲಸ ಮಾಡೋಣಪ್ಪ, ಇದೆಲ್ಲ ತೊಂದ್ರೆನೇ ಬೇಡ, ನಿಂಗೆ ಅಡ್ಮಿಟ್ ಮಾಡ್ಬಿಡ್ತೀನಿ ನಾವು. ಅಡ್ಮಿಟ್ ಬೇಡ ಸರ್, ಬರೀ ಸ್ಕ್ಯಾನ್ ಒಂದು ಮಾತ್ರ ಮಾಡಿಸಿ. ಸ್ಕ್ಯಾನ್ ಒಂದು ಮಾಡಿಸಿ ತಂದು ತೋರಿಸ್ತೀನಿ ನಿಮಗೆ. ಒಂದು ಸೈನ್ ಬರ್ಸ್ಕೊಳಪ್ಪ ಇವ್ರ ಹತ್ರ, ಕಳಿಸ್ಬಿಡು ಮನೆಗೆ. ಸರ್ ಹೋಗ್ತಿದಾರೆ ಸರ್, ಹೋದ್ರು ಸರ್. ನೈಸ್. ಸೋ ಕಾಮ್ ಅವರು, ಅಷ್ಟು ಇಂಪೇಷಂಟ್ ಆಗಿ ಬಂದ್ರು ಕೂಡ. ವೆರಿ ಕಾಮ್. ವಾವ್, ಸೂಪರ್. ನೈಸ್, ನೈಸ್ಲಿ ಡನ್. ಯು ಗೈಸ್ ಆರ್ ರಿಯಲಿ ಗುಡ್. ನೋಡಿ ಎಕ್ಸ್ಪ್ಯಾಂಡ್ ಮಾಡ್ತೀರಾ ನಿಮ್ಮ ಚಾನೆಲ್ನ. ಇಲ್ಲ, ಇದೇ ರೀತಿ ಒಂದು ಅಜ್ಜಿ ಬಂದಿತ್ತು, ಡೈಲಿ ಹೋಗೋರು ಲೂಸ್ ಮೋಷನ್ಸ್ ಬರ್ತಾನೆ ಇದೆ ಅಂತಾನೆ ಹೇಳ್ತಿರೋರು. ನೋಡಿದ್ರೆ ಆರಾಮಾಗಿ ಕೂತಿರ್ತಿತ್ತು ಟೇಬಲ್ ಮೇಲೆ. ಅದಕ್ಕೆ ನಿಜವಾಗ್ಲೂ ಅಜ್ಜಿಗೆ ಲೂಸ್ ಮೋಷನ್ ಬರ್ತಾ ಇದೆನಾ ಅಂತ ಕೇಳಿದ್ರು. ಆಮೇಲೆ ನೋಡಿದ್ರೆ ಅವ್ರಿಗೆ ಮನೆಗೆ ಹೋಗೋದು ಇಷ್ಟ ಇರ್ಲಿಲ್ಲ ಅಜ್ಜಿಗೆ. ಅದಕ್ಕೆ ಅಜ್ಜಿ ಡೈಲಿ ಕೂತ್ಕೊಂಡು, ಅಜ್ಜಿ ಕರೆಕ್ಟ್ ಆಗಿ ಹೇಳು, ಲೂಸ್ ಮೋಷನ್ ಬರ್ತಿದೇನಾ ಇಲ್ಲ ನಿನಗೆ? ಅದು ಎಷ್ಟು ಸಲ
ಎಷ್ಟು ಸಲ ಆಯ್ತು ಅಜ್ಜಿ ಅಂತ ಕೇಳಿದ್ರೆ 20 ಸಲ ಆಯ್ತು ಸರ್. ನೋಡಿದ್ರೆ ಸ್ವಲ್ಪನೂ ಡಿಹೈಡ್ರೇಷನ್ ಇಲ್ಲ, ಆರಾಮಾಗಿ ಎವ್ರಿಡೇ ಇದೆ ಹೇಳೋದು ಅಜ್ಜಿ. ಆಮೇಲೆ ನಾನಂದು ಯಾರಿದ್ದಾರೆ ನಿಮ್ ಜೊತೆ? ಯಾರು ಇಲ್ಲ ಸರ್, ಏನೋ ಸೊಸೆ ಯಾರೋ ಇದ್ದಾರೆ, ಅವ್ರು ಬರ್ತಾರೆ ಕೆಲ್ಸಕ್ಕೆ ಹೋಗಿದ್ದಾರೆ. ಅವಾಗ ಗೊತ್ತಾಯ್ತು ಮನೇಲಿ ಏನೋ ಪ್ರಾಬ್ಲಮ್ ಇದೆ, ಫಸ್ಟ್ ಡಿಸ್ಚಾರ್ಜ್ ಮಾಡಿ ಕಳಿಸಿ, ಅವತ್ತು ಡಿಸ್ಚಾರ್ಜ್ ಆಗಿದ್ವಿ. ಬೇರೆ ಎಲ್ಲ ಏನೂ ಇಲ್ಲ ಅಂತ. ಸೂಪರ್.